ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರಿಕೇಶಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರಿಕೇಶಿ ಅವರು ಕೂಡ ಡಬ್ಲ್ಯೂ ಕಂಪನಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಆಸೆಯಿಂದ ಇದ್ರು. ಯಾವಾಗ ಡಬ್ಲ್ಯೂ ಅಲ್ಲಿ ಬ್ಲಡ್ ಲೈನ್ ನ ರೋಮನ್ ರೈನ್ಸ್ ಅವರು ಲೀಡ್ ಮಾಡ್ತಾ ಇದ್ರು, ಯಾವಾಗ ಬ್ಲಡ್ ಲೈನ್ ಡಬ್ಲ್ಯೂ ಕಂಪನಿಯಲ್ಲಿ ಮೇನ್ ಸ್ಟೋರಿ ಆಗಿತ್ತು, ಆಗ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂಡ್ ಆಸೆನೂ ಕೂಡ ಇಟ್ಕೊಂಡಿದ್ರು ರಿಕೇಶಿ ಅವರು ಡಬ್ಲ್ಯೂ ಕಂಪನಿಗೆ ಬರಬೇಕು, ಈ ರೀತಿ ಆಂಗಲ್ ನ ಡಬ್ಲ್ಯೂ ಅವರು ಬ್ಲಡ್ ಲೈನ್ ಸ್ಟೋರಿ ಲೈನ್ ನಲ್ಲಿ ತಗೊಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಇವನ್ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಅಪ್ಡೇಟ್ಗಳು ಕೂಡ ಬಂದಿತ್ತು. ಬಟ್ ಅದ್ಯಾವುದು ಕೂಡ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಅಂಡ್ ಈಗಲೂ ಕೂಡ ನಮ್ಮ ರಿಕೇಶಿ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ. ಏನಂತ ಕಮೆಂಟ್ ಮಾಡ್ತಾ ಇದ್ದಾರೆ ಗೊತ್ತಾ? ನಾನು ಬೇಕಾದ್ರೆ ಈಗಲೂ ಕೂಡ ಡಬ್ಲ್ಯೂ ಕಂಪನಿಗೆ ಬರ್ತೀನಿ, ಬಟ್ ಫ್ಯಾನ್ಸ್ಗಳು ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ, ಫ್ಯಾನ್ಸ್ಗಳು ವಿ ವಾಂಟ್ ರಿಕೇಶಿ ಅನ್ನೋ ಒಂದು ಚಾಂಟ್ ನ ಮಾಡಬೇಕು, ಆ ಒಂದು ಸೈನ್ ಬೋರ್ಡ್ ನ ಇಟ್ಕೊಂಡು ಬರಬೇಕು, ಆಗ ಮಾತ್ರ ನಾನು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತೀನಿ ಅಂತ ನಮ್ಮ ರಿಕೇಶಿ ಅವರು ತಿಳಿಸ್ತಾ ಇದ್ದಾರೆ. ಯಾವ ಫ್ಯಾನು ರಿಕೇಶಿ ಅವರ ಕಂಬ್ಯಾಕಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಕೂಡ ಬ್ಲಡ್ ಲೈನ್ ಸ್ಟೋರಿ ಲೈನು ಇನ್ನೇನು ಡೆಡ್ ಆಗ್ತಾ ಹೋಗ್ತಾ ಇದೆ. ಈ ಒಂದು ಟೈಮಲ್ಲಿ ರಿಕೇಶಿ ಅವರು ಬಂದು ತಾನೇ ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಸದ್ಯಕ್ಕೆ ರಿಕೇಶಿ ಅವರ ಡಿಮ್ಯಾಂಡು ಈ ರೀತಿ ಇದೆ. ಐ ಥಿಂಕ್ ನನಗಂತೂ ರಿಕೇಶಿ ಅವರ ಕಂಬ್ಯಾಕು ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಫ್ಯಾನ್ಸ್ಗಳು ಆ ಲೆವೆಲ್ಗೆ ರಿಕೇಶಿ ಅವ್ರನ್ನ ಕರೀತಾರೆ ಅಂತಾನೂ ಕೂಡ ಅನ್ನಿಸ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಒಂದು ವೈರಲ್ ಮೀಮ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಟ್ವಿಟರ್ ಅಕೌಂಟ್ ಇಂದ ಈ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರ್ಯಾಂಡಿ ಆರ್ಟನ್ ಹಾಗೆ ಜೆಲ್ಲಿ ರೋಲ್ ಅವ್ರನ್ನ AI ಯೂಸ್ ಮಾಡ್ಕೊಂಡು ಈ ರೀತಿ ಪೋಸ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಟ್ವೀಟ್ ನ ಮಾಡ್ತಾರೆ. ನಾನು ಅವಾಗ ತಲೆ ಕೆಡಿಸ್ಕೊಂಡೆ, ಇದೇನ್ ಗುರು ಈ ರೀತಿ ಫೋಟೋ ಎಡಿಟ್ ಮಾಡಿದಾರಲ್ಲ ಅಂತ. ಅದಾದ್ಮೇಲೆ ಗೊತ್ತಾಯ್ತು ಇದು ಒಂದು ವೈರಲ್ ಮೀಮ್ಸ್ ಆಗ್ತಾ ಹೋಗ್ತಾ ಇದೆ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಅಮೆರಿಕದಲ್ಲಿ ಒಂದು ಕೋಲ್ಡ್ ಪ್ಲೇ ಕಾನ್ಸರ್ಟ್ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅಲ್ಲಿ ಅಸ್ಟ್ರೋನಮರ್ CEO ಒಬ್ರು ತನ್ನ ವೈಫ್ ಗೆ ಚೀಟ್ ಮಾಡ್ತಾ ಅವರ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಬಂದಿರ್ತಾರೆ. ಅಂಡ್ ಕ್ಯಾಮ್ರಾ ಅವ್ರ ಬಳಿ ಹೋದಾಗ ಅವರು ತನ್ನ ಗರ್ಲ್ ಫ್ರೆಂಡ್ ನ ಈ ರೀತಿ ಇಟ್ಕೊಂಡು ನಿಂತಿರ್ತಾರೆ. ಅಂಡ್ ಈ ಒಂದು ಪೋಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ಎಲ್ಲರೂ ಕೂಡ ಈ ಒಂದು ಪೋಸ್ ನ ಅವ್ರದೇ ಆದಂತಹ ಫೋಟೋಸ್ ಗಳನ್ನ ಎಡಿಟ್ ಮಾಡ್ಕೊಂಡು ರೀಟ್ವೀಟ್ ನ ಮಾಡ್ತಾ ಇದ್ದಾರೆ. ಅಂಡ್ ಈ ವ್ಯಕ್ತಿ ಈಗ ತನ್ನ ಜಾಬಿಗೆ ರಿಸೈನ್ ಕೂಡ ಮಾಡಿದ್ದಾನೆ. ಅಂಡ್ ಡೈವರ್ಸ್ಗೂ ಕೂಡ ಅಪ್ಲೈ ಆಗಿದೆ. ವೈಫಿಗೆ ಚೀಟ್ ಮಾಡ್ತಾ ತಗ್ಲಾಕೋಬಿಟ್ಟಿದ್ದಾನೆ ಲೈವ್ ಕ್ಯಾಮ್ರಾದಲ್ಲಿ. ಏನೇ ಆಗ್ಲಿ, ಆ ಒಂದು ಟ್ವೀಟ್ ಕೆಳಗಡೆ ನಾನು ಗಮನಿಸಿದೆ, ರೋಮನ್ ರೈನ್ಸ್ ಅವರ ಟ್ವೀಟ್ ಆಗಿರಬಹುದು, ಇನ್ನ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳ ಟ್ವೀಟ್ ನ ಎಲ್ಲರೂ ಕೂಡ ಎಡಿಟ್ ಮಾಡಿ ಹಾಕ್ತಾ ಇದ್ದಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮತ್ತೊಮ್ಮೆ ತನ್ನ ಟ್ವೀಟ್ ಗಳನ್ನ ಹಾಕೋದ್ರ ಮುಖಾಂತರ ತಾನು ಯಾರು ಅಂತ ಪ್ರೂವ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ AJ ಸ್ಟೈಲ್ ಅವರ ಬಗ್ಗೆ. ಇವತ್ತು TNA ಸ್ಲಾಮಿವರ್ಸರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಲ್ಲಿ ನಮಗೆ AJ ಸ್ಟೈಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನು ಕೂಡ ಅವರು ರಿಟರ್ನ್ ಆಗಿಲ್ಲ. ಐ ಥಿಂಕ್ ಮೈನ್ ಇವೆಂಟ್ ಅಲ್ಲಿ ರಿಟರ್ನ್ ಆಗ್ತಾರೆ. ನಾನು ವಿಡಿಯೋ ಮಾಡೋ ಟೈಮ್ ಅಲ್ಲಿ ಅವರು ರಿಟರ್ನ್ ಆಗಿಲ್ಲ. ನಾಳೆ ನಾನು ತಿಳಿಸ್ಕೊಡ್ತೀನಿ ಅವರು ರಿಟರ್ನ್ ಆಗಿ ಏನೇನ್ ಮಾತಾಡಿದ್ರು ಅಂತ. ಸದ್ಯಕ್ಕೆ ನಮ್ಮ AJ ಸ್ಟೈಲ್ ಅವರಿಗೆ ಎಲ್ಲೋ ಡಾಮಿನಿಕ್ ಮಿಸ್ಟೀರಿಯೋ ಅವರ ನಂಬರ್ ಸಿಕ್ಬಿಟ್ಟಿದೆ. ಅಂಡ್ ಅವರ ನಂಬರಿಗೆ ನಮ್ಮ AJ ಸ್ಟೈಲ್ ಅವರು ಈ ಒಂದು ಫೋಟೋನ ಕಳಿಸಿ AJ ಸ್ಟೈಲ್ಸ್ ಇಸ್ ಗೋಯಿಂಗ್ ಟು ಊಪ್ ದಿಸ್ ಕಿಡ್ ಅಂತ ಒಂದು ಮೆಸೇಜ್ ನ ಕಳಿಸಿದ್ದಾರೆ. ಅಂಡ್ ಈ ಒಂದು ಮೆಸೇಜ್ ನ ನೋಡಿದಂತಹ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಅದನ್ನ ಸ್ಕ್ರೀನ್ ಶಾಟ್ ನ ತಗೊಂಡು, ಹೌ ಡಿಡ್ ಯು ಇವನ್ ಗೆಟ್ ಮೈ ನಂಬರ್, FBI ಪ್ಲೀಸ್ ಇದನ್ನ ಹ್ಯಾಂಡಲ್ ಮಾಡಿ ನೀವೇ, AJ ಸ್ಟೈಲ್ ಪ್ಲೀಸ್ ನನ್ನನ್ನ ಒಂಟಿಯಾಗಿ ಬಿಟ್ಬಿಡು, ಇದು ಹರಾಸ್ಮೆಂಟ್ ಅಂತ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿನ ಹಾಕೊಂಡಿದ್ದಾರೆ. ಸೊ ಇವರ ಸ್ಟೋರಿ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಫೈನಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು AJ ಸ್ಟೈಲ್ ಅವರ ಕೈಗೆ ಸಿಗಾಕೋತಾರೆ. ಹಾಗೆ ನೋಡ್ಬೇಕು ಗಾಯ್ಸ್ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಒಂದು ರೂಮರ್ ಬಸ್ಟರ್ಡ್ ಬಗ್ಗೆ. ಎಷ್ಟು ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು. ನಾನು ಕೂಡ ಆಗ ವಿಡಿಯೋ ಮಾಡಿ ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರಿಗೆ ಹೊಸದಾಗಿ ಮಗು ಆಗಿದೆ. ಅಂದ್ರೆ ರೋಮನ್ ರೈನ್ಸ್ ಅವರಿಗೆ ಇಷ್ಟು ದಿನ 5 ಮಕ್ಕಳುಗಳಿದ್ರು, ಬಟ್ ರೀಸೆಂಟ್ ಆಗಿ ರೋಮನ್ ರೈನ್ಸ್ ಅವರಿಗೆ ಇನ್ನ ಒಂದು ಪಾಪು ಆಗಿದೆ ಅಂತ ಅಪ್ಡೇಟ್ ಬಂದಿತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಅದರಿಂದಾನೇ ಅವರು ಡಬ್ಲ್ಯೂ ಕಂಪನಿಯಿಂದ ಬ್ರೇಕ್ ನ ತಗೊಂಡಿದ್ದಾರೆ. ಇನ್ನು ಕೂಡ ಬ್ರೇಕ್ ನ ತಗೋಬಹುದು ಅಂತಾನು ಕೂಡ ಫನ್ನಿ ಆಗಿ ಏನೋ ಒಂದನ್ನ ಹೇಳಿದ್ದೆ. ಅವರು ತನ್ನ ವಂಶನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಹೇಳಿದ್ದೆ. ಅಂಡ್ ಅವರಿಂದಗಡೆ ಜೇಕಬ್ ಫಾಟು ಅವರು ಇದ್ದಾರೆ ಅಂತಾನು ಕೂಡ ಹೇಳಿದ್ದೆ. ಬಟ್ ಈಗ ರೋಮನ್ ರೈನ್ಸ್ ಅವರೇ ಆ ಎಲ್ಲ ಅಪ್ಡೇಟ್ ನು ಕೂಡ ಬಸ್ಟ್ ಮಾಡಿದ್ದಾರೆ. ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ನನಗಿರೋದು 5 ಜನ ಮಕ್ಕಳು ಅಂಡ್ 5 ಜನ ಸಾಕು, ನಾನು ಜೇಕಬ್ ಫಾಟು ಅವರ ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೆ ಹೋಗೋದಿಲ್ಲ, ಇಲ್ಲಿಗೆ ನಾನು ನಿಲ್ಲಿಸಿದ್ದೀನಿ ಅಂತ ಹೇಳಿ ಆ ಒಂದು ರೂಮರ್ಸ್ ಗಳನ್ನ ನಮ್ಮ ರೋಮನ್ ರೈನ್ಸ್ ಅವರು ಬ್ಲಾಸ್ಟ್ ಮಾಡಿದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರಿಗೆ ಇನ್ನೊಂದು ಪಾಪುನೇ ಆಗಿಲ್ಲ, ಬಟ್ ಪಾಪು ಆಗಿದೆ ಅಂತ ಅಪ್ಡೇಟ್ ಬಂದಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಪೊಲೀಸ್ಗಳು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂಡ್ ಅದರ ಒಂದು ವಿಡಿಯೋನ ಡಬ್ಲ್ಯೂ ಅವರು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು, ಸೋಲೋ ಸಿಕೋವಾ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ಗಳು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಇರ್ತಾರೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೆಲ್ಪ್ ಕೇಳ್ತಾ ಇದ್ದಾರೆ, ಹೇ ಕೋಡಿ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ. ಲಿಟ್ರಲಿ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಎಷ್ಟೆಲ್ಲ ಆಗಿದೆ, ಇನ್ನೂ
ಕೂಡ ಸೋಲೋ ಸಿಕಾವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೆಲ್ಪ್ ಕೇಳ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಸೋಲೋ ಸಿಕಾವಾ ಅವರ ಕ್ಯಾರೆಕ್ಟರ್ ಮಾತ್ರ ಫನ್ನಿ ಆಗಿ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಅಂಡ್ ಸಿಕ್ಕಾಪಟ್ಟೆ ಸ್ಮೂತ್ ಆಗಿ ಅವರು ಟ್ರಾನ್ಸಿಷನ್ ಕೂಡ ಆಗ್ತಾರೆ ಸೀರಿಯಸ್ ಇಂದ ಫನ್ನಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಕೆವಿನ್ ಓಯನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕೆವಿನ್ ಓಯನ್ಸ್ ಅವರಿಗೆ ನೆಕ್ ಇಂಜುರಿ ಆಗಿದೆ ಅಂಡ್ ಅದರಿಂದ ಅವರು ಕಂಪನಿಯಿಂದ ಈಗ ನಮಗೆ ಹೊರಗಡೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ ಬಂದಿತ್ತು, ಡಾಕ್ಟರ್ಸ್ ಗಳು ಕೆವಿನ್ ಓಯನ್ಸ್ ಅವರ ಸರ್ಜರಿಗೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡಾಕ್ಟರ್ಸ್ ಗಳು ಚೆಕ್ ಮಾಡ್ತಾ ಇದ್ದಾರೆ ಕೆವಿನ್ ಓಯನ್ಸ್ ಅವರ ಆ ಒಂದು ಇಂಜುರಿ ಏನಿದೆ ಅದು ತಾನಾಗೆ ನ್ಯಾಚುರಲ್ ಆಗಿ ಹೀಲ್ ಆಗ್ತಾ ಇದೆಯೋ ಇಲ್ವೋ ಅಂತ. ಹೀಲ್ ಆಗ್ತಾ ಇದ್ರೆ ಅದನ್ನ ಸರ್ಜರಿ ಮಾಡೋದು ಬೇಡ, ಹಂಗೆ ಹೀಲ್ ಆಗ್ಲಿ ಅಂತ ಬಿಡ್ತಾರೆ. ಬಟ್ ಏನಾದ್ರೂ ಅದು ಹೀಲ್ ಆಗ್ಲಿಲ್ಲ ಅಂದ್ರೆ ಸರ್ಜರಿಯ ಅಗತ್ಯಕತೆ ಇದೆ ಅಂತ. ಅಂಡ್ ಈಗ ಅದು ಹೀಲ್ ಆಗ್ತಾ ಇರಲಿಲ್ಲ ಅಂಡ್ ಅದಕ್ಕೋಸ್ಕರ ನಿನ್ನೆ ನಮ್ಮ ಕೆವಿನ್ ಓಯನ್ಸ್ ಅವರು ಸರ್ಜರಿಗೂ ಕೂಡ ಹೋಗಿದ್ದಾರೆ ಅಂಡ್ ಅವರ ಸರ್ಜರಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಆಗಿದೆ. ಸೊ ಹೋಪ್ ಮಾಡೋಣ ನಮ್ಮ ಕೆವಿನ್ ಓಯನ್ಸ್ ಅವರು ಆದಷ್ಟು ಬೇಗ ರಿಟರ್ನ್ ಆಗಲಿ ಅಂತ. ಐ ಥಿಂಕ್ ಒಂದು 2-3 ವರ್ಷ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ನೆಕ್ ಇಂಜುರಿ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಸೀರಿಯಸ್ ಇಂಜುರಿ. ಏಡ್ಜ್ ಆಗಿ ಡೇನಿಯಲ್ ಬ್ರೈನ್ ಅವ್ರನ್ನು ಕೂಡ ನೀವು ನೋಡಬಹುದು, 10 ವರ್ಷ ಆದ್ಮೇಲೆ ಅವರು ಕಂಪನಿಗೆ ರಿಟರ್ನ್ ಆಗಿದ್ರು. ಸೊ ಕೆವಿನ್ ಓಯನ್ಸ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ ಕಾದ್ ನೋಡೋಣ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಯಾವ ರೀತಿ ತೋರಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರಬಹುದು. ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಇಂಜುರಿ ಆಗಿದೆ, ಅದು ಕೂಡ ಸೀರಿಯಸ್ ಇಂಜುರಿ ಅಂತ ಡಬ್ಲ್ಯೂ ಅವರು ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ. ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಸೆತ್ ರಾಲಿನ್ಸ್ ಅವರಿಗೆ ಯಾವುದೇ ರೀತಿಯ ಸೀರಿಯಸ್ ಇಂಜುರಿ ಆಗಿಲ್ವಂತೆ, ಬದಲಿಗೆ ಒಂದು ಮೈನರ್ ಇಂಜುರಿ ಆಗಿದೆಯಂತೆ. ಅಂಡ್ ಇದನ್ನೇ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಆದ್ರೂ ಕೂಡ ಸೆತ್ ರಾಲಿನ್ಸ್ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆ ಅಂತಾನೆ ಡಬ್ಲ್ಯೂ ಅವರು ಹೇಳ್ತಾ ಇರೋದು. ಅಂಡ್ ರೀಸೆಂಟ್ ಆಗಿ ಕೆಲವೊಂದಷ್ಟು ಫೋಟೋಸ್ಗಳು ಹಾಗೆ ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೆತ್ ರಾಲಿನ್ಸ್ ಅವರು ಕ್ರಚಸ್ ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ತನ್ನ ಮಗಳ ಜೊತೆ ಕ್ರಚಸ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಬೆಕ್ಕಿ ಲಿಂಚ್ ಅವರು ಓಪನ್ ಆಗಿ ಇದನ್ನೆಲ್ಲದನ್ನು ಕೂಡ ತನ್ನ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಯಾರಾದ್ರೂ ಇಂಜುರಿ ಆಗಿದ್ರೆ ಅವರ ಇಂಜುರಿ ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ಪ್ರೈವೇಟ್ ಆಗಿ ಇರ್ತಾ ಇದ್ವಿ. ಬಟ್ ಈಗ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದೆ ಅನ್ನೋದನ್ನ ಡಬ್ಲ್ಯೂ ಅವರೇ ಹೊರಗಡೆ ಆಗ್ತಾ ಇದ್ದಾರೆ. ಡಬ್ಲ್ಯೂ ಅವರೇ ಜನಗಳಿಗೆ ತಿಳಿಸ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಮೈನರ್ ಇಂಜುರಿ ಮಾತ್ರ ಆಗಿರೋದು. ಅಂಡ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು, ಶಾಕಿಂಗ್ಲಿ ಅವರ ಕ್ಯಾಶ್ ಇನ್ ನೋಡೋದಕ್ಕೆ ಸಿಗ್ಬಹುದು ಅಂತ ಫೀಲ್ ಆಗ್ತಾ ಇದೆ. ಸೊ ಇದೇ ರೀತಿ ಆಗ್ಲಿ, ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಸೀರಿಯಸ್ ಇಂಜುರಿ ಆಗಿಲ್ದೇ ಇರಲಿ ಅಂತ ಕೇಳ್ಕೋಣ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಮಂಡೇ ನೈಟ್ ರಾ ಇದೆಯಲ್ಲ, ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.